ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಇರುವ ಮಾಹಿತಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಹೆಣ್ಣು ಹೇಗಿರಬೇಕು? ಇನ್ನು ಸುಮ್ಮನೆ ಇದ್ದರೆ ಮೂದೇವಿ ಎನ್ನುತ್ತಾರೆ. ಬಾಯಿ ಮಾಡಿದರೆ ಜಗಳಗಂಟಿ ಎನ್ನುವವರು. ಹೊಂದಿಕೊಂಡು ಹೋದರೆ ನಾಟಕ ಆಡುವವಳು ಎನ್ನುವರು. ನಿಧಾನವಾಗಿ ಮಾತನಾಡಿದರೆ ಉಸಿರು ಇಲ್ಲದವಳು ಎನ್ನುವರು. ಹತ್ತರೆ ಊರು ಹಾಳು ಮಾಡುವವಳು ಎನ್ನುವರು. ಹೊಂದಿಕೊಳ್ಳದಿದ್ದರೆ ಮನೆ ಹಾಳು ಎನ್ನುವರು. ವಾದ ಮಾಡಿದರೆ ಜಗಳಗಂಟಿ ಎನ್ನುವರು. ನಗುತ್ತಾ ಮಾತಾಡಿದರೆ ನಂಬಬೇಡ ಎನ್ನುವರು. ಒಬ್ಬಳೇ ಕೆಲಸ ಮಾಡಿದರೆ ಯಾರನ್ನೂ ಕರೆಯುವುದಿಲ್ಲ ಎನ್ನುವರು. ಕೆಲಸಕ್ಕೆ ಕರೆದರೆ ಸರಿ ಕಟ್ಟುವಳು ಎನ್ನುವರು. ಕೇಳಿ ಮಾಡಿದರೆ ಏನೂ ಗೊತ್ತಿಲ್ಲದವಳು ಎನ್ನುವರು. ಕೇಳದೆ ಮಾಡಿದರೆ ಯಾರು ಕೇಳುವರು ಇಲ್ಲವೆಂದು ಹೇಳುವರು. ಸಿಂಪಲ್ ಆಗಿ ಇದ್ದರೆ ಅಂದವಿಲ್ಲ ಎನ್ನುವರು. ಸಿಂಗಾರಿಸಿಕೊಂಡರೆ ಆಡಂಬರದವಳು ಎನ್ನುವರು. ಮನೆತನದ ಕಾಳಜಿ ಮಾಡಿದರೆ ಇವಳೊಬ್ಬಳಿಗೆಯೇ ಎನ್ನುವರು. ಕಾಳಜಿ ಮಾಡದಿದ್ದರೆ ನಿರ್ಲಕ್ಷ್ಯದವಳು ಎನ್ನುವರು. ವ್ರತ ಪೂಜೆ ಮಾಡಿದರೆ ಗೌರಮ್ಮ ಎನ್ನುವರು. ಏನೂ ಮಾಡದೇ ಇದ್ದರೆ ಸಂಸ್ಕಾರ ಇಲ್ಲದವಳು ಎನ್ನುವರು. ಹೆಣ್ಣನ್ನು ಹೇಗಿದ್ದರೆ ಹೊಗಳುವರು, ಹೇಗಿದ್ದರೆ ಇಷ್ಟಪಡುವರು, ಹೇಗಿದ್ದರೆ ಗೌರವಿಸುವರು ತಿಳಿಯದಂತಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಮುಂದೆ ಯಾವ ರೀತಿ ವಿಡಿಯೋ ನಿಮಗೆ ಬೇಕು ಎಂಬುದನ್ನು ಕಮೆಂಟಲ್ಲಿ ತಿಳಿಸಿ. ಧನ್ಯವಾದಗಳು.